ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇದು ಪೈಪ್ ಟ್ರಿಮ್ಮರ್ ಹೆಡ್ಗೆ ನೈಲಾನ್ ರೋಪ್ ಸುತ್ತದೆ ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಬಿಚ್ಕೊಬೇಕಾದ್ರೆ ಬ್ರಷ್ ಕಟ್ಟರಿಂದ ಇಲ್ಲಿ ಲಾಕ್ ಇರುತ್ತೆ, ಲಾಕ್ ಹಾಕೊಂಡೆ ಬಿಚ್ಕೋಬೇಕು. ಎಲ್ಲ ವಿಡಿಯೋದಲ್ಲೂ ತೋರಿಸ್ತೀವಿ ಲಾಕ್ ಹಾಕೊಂಡು ಬಿಚ್ಕೋಬೇಕು, ಮತ್ತು ಒಳಗಡೆ ಲಾಕ್ ಕೂರಿಸ್ಕೋಬೇಕು. ಇದು ಉಲ್ಟಾ ಥ್ರೆಡ್ ಬರುತ್ತೆ, ಉಲ್ಟಾ ಥ್ರೆಡ್ಡು ಅಲ್ಲಿ ಬಿಚ್ಕೋಬೇಕು. ಈ ಲಾಕ್ ಇರಲೇಬೇಕು ಅದು ಕೂರಿಸ್ಕೊಬೇಕಾದ್ರೆ. ಲಾಕ್ ಬಿಟ್ಟು ಕೂರಿಸ್ಕೊಂಡ್ರೆ ಜಾಮ್ ಆಗುತ್ತೆ, ಬಿಚ್ಕೊಳಕ್ಕೆ ಬರಲ್ಲ. ಹಾಗಾಗಿ ಲಾಕ್ ಇಟ್ಕೊಂಡೆ ಕೂರಿಸ್ಕೋಬೇಕು. ಈಗ ಟ್ರಿಮ್ಮರ್ ಹೆಡ್ಡ ಈ ಬಾಬಿನ್ಗೆ ಸುತ್ತದ ಯಾವ ರೀತಿ ಅಂತೇಳಿ ತೋರಿಸ್ತೀವಿ. ಬಿಚ್ಕೊಬೇಕಾದ್ರೆ ಇದು ಪ್ರೆಸ್ ಮಾಡಿ ಬಿಚ್ಕೋಬೇಕು. ಬರಲಿಲ್ಲ, ಕೈಯಲ್ಲಿ ಬರಲಿಲ್ಲ ಅಂದರೆ ಸಣ್ಣ ಸ್ಕ್ರೂ ಡ್ರೈವರಲ್ಲಿ ಬಿಚ್ಕೋಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಈ ಥರ ಬಿಚ್ಕೊಂಡ್ಮೇಲೆ ಇದು ನೋಡ್ರಿ, ಈ ಥರ ಇರುತ್ತೆ. ಇದು ಈ ಥರ ಇರುತ್ತೆ, ಒಳಗಡೆ ಲಾಕ್ ಇರುತ್ತೆ. ಇದು ಈ ಥರ ಇರುತ್ತೆ. ಇದು ಲಾಕಿಂದ ಓಪನ್ ಮಾಡ್ಕೊಂಡು ತಕ್ಕೋಬೇಕು ಇದು ಹೊರಗಡೆ. ಈಗ ರೋಪು ಸುತ್ಕೋಬೇಕಾದ್ರೆ ಇದಕ್ಕೆ ಇದು ಈಗ 2 ಮೀಟ್ರು ಇಲ್ಲ 2.5 ಮೀಟ್ರ್ 3 ಮೀಟ್ರ್ ಸುತ್ಕೋಬೇಕಾದ್ರೆ 2 ಜೋಡಿನೂ ಈ ಥರ ಕೂಡಿಸ್ಕೊಂಡು ಒಂದು ಹಿಂದೆ ಒಂದು ಮುಂದೆ, ಅಂದರೆ 4 ಫೀಟ್ ಹಿಂದೆ ಮುಂದೆ ಜೋಡಿ ಮಾಡ್ಕೊಂಡು ಸುತ್ಕೋಬೇಕು. ಈ ಥರ ಒಂದು ಹಿಂದೆ ಒಂದು ಮುಂದೆ ಈ ಥರ ಮಾಡ್ಕೊಂಡು ಸುತ್ಕೋಬೇಕು. ಇದನ್ನು ಇಲ್ಲಿಗೆ ಇದು ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಇಲ್ಲಿ ನೋಡಿ, ಇದರಲ್ಲಿ 2 ಲೇಯರ್ ಇರುತ್ತೆ. 2 ಲೇಯರಲ್ಲಿ ಲಾಕ್ ಇರುತ್ತೆ. ಈ ಥರ ಇದಕ್ಕೆ ಕೂರಿಸ್ಕೊಂಡು 2 ಲೇಯರಿಗೆ 2 ಲೇಯರು ಕೂಡ ಸುತ್ಕೊಂತ ಹೋಗ್ಬೇಕು. ಈ ಥರ ಒಂದೇ ಕಡೆ ಸುತ್ತಬೇಕು, ಅಲ್ಲಿ ಲಾಕ್ ಮಾಡ್ಕೊಂಡು. ಸುತ್ಕೊಂಡ್ಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಇದನ್ನು ಇಲ್ಲಿ ಇದರಲ್ಲಿ ಈ ಥರ ಈ ಕಡೆ ಒಂದು ಮತ್ತು ಈ ಕಡೆ ಒಂದು ಕೂರಿಸ್ಕೊಂಡು ಇದು ಲಾಕು ಬಿಚ್ಕೋಬೇಕು. ಇಲ್ಲಿ ಕೂರಿಸ್ಕೊಬೇಕಾದ್ರೆ ಲಾಕ್ ಹಿಂಗೆ ಬಿಡಬಾರ್ದು, ಹಿಂಗೆ ಬಿಟ್ಟರೆ ಹೊರಗಡೆ ಬರಲ್ಲ ಹೊಡಿಬೇಕಾದ್ರೆ. ಈ ಥರ ಕೂರಿಸ್ಕೊಂಡ್ಮೇಲೆ ಲಾಕ್ನ ಬಿಚ್ಕೋಬೇಕು. ಈ ಥರ ಬಿಚ್ಕೊಂಡು ಉದ್ದ ಆಗಿತ್ತು ಅಂದರೆ ಒಳಗಡೆ ಹಿಂಗೆ ಸುತ್ಕೊಂಡ್ರೆ ಇಲ್ಲೇ ಪ್ರೆಸ್ ಮಾಡಿ ಒಳಗಡೆ ಬರುತ್ತೆ. ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಬಿಡ್ಕೊಂಡು ಆಮೇಲೆ ಇದನ್ನು ಈ ಥರ ಕೂರಿಸ್ಕೋಬೇಕು. ಇಲ್ಲಿ ಓಪನ್ ಇರುತ್ತೆ ನೋಡಿ, ಇದು ಓಪನ್ ಇರೋದು ಇಲ್ಲಿ ಹಾಕಿ ಬರಬೇಕು. ಆ ರೀತಿ ಕೂರಿಸ್ಕೋಬೇಕು. ಸಿಂಪಲ್ ಇರುತ್ತೆ. ಕೆಲವು ರೈತರು ಏನು ಮಾಡ್ತಾರೆ, ಇದು ಹಾರ್ಡ್ನೆಸ್ ಆಗಿ ಕೂರ್ಸ್ಕೊಳಕ್ಕೆ ಬರಲ್ಲ ಅಂತಾರೆ. ನೋಡಿರಿ, ಲಾಕ್ ಆಯಿತು. ಈ ಕಡೆಗೂ ಈ ಥರ ಪ್ರೆಸ್ ಮಾಡಿದ್ರೆ ಲಾಕ್ ಆಯಿತು. ಟ್ರಿಮ್ಮರ್ ಹೆಡ್ ಫಿಟ್ಟಿಂಗ್ ಆಯಿತು, ರೋಪು ಸುತ್ಕೊಂಡಿದ್ದಾಯಿತು. ಇದು ಎಳ್ಕೋಬೇಕು. ಇದು ಟೈಟಾಗಿ ಎಳ್ಕೊಂಡು ಇದು ಪ್ರೆಸ್ ಮಾಡಿ ಎಳ್ಕೊಂಡ್ರೆ ಸ್ವಲ್ಪನೇ ಹೊರಗಡೆ ಬರುತ್ತೆ. ಅದನ್ನು ಯೂಸ್ ಮಾಡ್ಕೋಬೋದು. ಈಗ ಇದಕ್ಕೆ ಕೂರಿಸ್ತೀವಿ ನೋಡಿ, ಹಾಕಿ ರನ್ ಮಾಡ್ತೀವಿ. ಇದು ಲಾಕ್ ಹಾಕೊಂಡೇ ಕೂರಿಸ್ಕೋಬೇಕು. ಲಾಕ್ ಆಗಿದೆ. ಈಗ ರನ್ ಮಾಡಿ ತೋರಿಸ್ತೀವಿ. ಬ್ರೇಕ್ ರೆಡಿ ಆಗಿದೆ, ಹೊಡಿಬೋದು.